ಎಲ್ರಿಗೂ ನಮಸ್ಕಾರ. ಬಹುಮುಖಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿವರೆಗೆ ನೀವೇನಾದರೂ ಒಂದು ಕಂತು ಕೂಡ ಬರ ಪರಿಹಾರದ ಹಣವನ್ನು ಪಡೆಯದೇ ಇರುವ ರೈತರು ಯಾವ ಕ್ರಮವನ್ನು ಅನುಸರಿಸಿದರೆ ಪರಿಹಾರದ ಹಣವನ್ನು ಪಡಿಬಹುದು ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೆ ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, 2023ರ ಮುಂಗಾರು ಹಂಗಾಮಿನಲ್ಲಿ ಉಂಟಾದ ಭೀಕರ ಬರಗಾಲದಿಂದ ರೈತರಿಗೆ ಆಗಿರೋ ನಷ್ಟಕ್ಕೆ ಆರ್ಥಿಕವಾಗಿ ನೆರವು ನೀಡಲು NDRF ಮಾರ್ಗಸೂಚಿಯ ಪ್ರಕಾರ ರಾಜ್ಯ ಮತ್ತು ಕೇಂದ್ರದಿಂದ ಇಲ್ಲಿವರೆಗೆ 2 ಕಂತುಗಳ ಬರ ಪರಿಹಾರವನ್ನು ಫಲಾನುಭವಿ ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಆದರೆ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ತಾಂತ್ರಿಕ ಕಾರಣಗಳಿಂದ ಹಲವು ರೈತರಿಗೆ ಈ ಪರಿಹಾರದ ಹಣ ಬಂದಿರೋದಿಲ್ಲ. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಅದನ್ನು ಸರಿಪಡಿಸೋದು ಹೇಗೆ? ನೀವು ಫಲಾನುಭವಿಯಾಗಿದ್ದು ಇದುವರೆಗೆ ಒಂದು ಕಂತು ಕೂಡ ಪಡೆಯದೇ ಇದ್ದರೆ ಒಂದು ಸಾರಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಯನ್ನು, ವಿಲೇಜ್ ಅಕೌಂಟ್ ಅಂತ ಏನು ಹೇಳ್ತಿರೋ ಅವ್ರನ್ನ ನೇರವಾಗಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಸರ್ವೆ ನಂಬರ್ ಸಹಿತ ಪಹಣಿ ಇವೆಲ್ಲವನ್ನು ತಗೊಂಡು ಅವರಲ್ಲಿ ವಿಚಾರಿಸಿ. ಯಾಕೆ ಅಂದರೆ ಪರಿಹಾರದ ಹಣ ಜಮೆ ಆಗಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಇಲ್ಲದೇ ಇದ್ದರೆ ಲಿಂಕ್ ಮಾಡಿಸ್ಕೊಳ್ಳಿ. ನಂತರ ಫ್ರೂಟ್ ಐಡಿಯಲ್ಲಿ ನೀವು ಜಮೀನಿನ ಎಲ್ಲ ಸರ್ವೆ ನಂಬರ್ ಎಂಟ್ರಿ ಇದೆಯಾ ಅನ್ನೋದನ್ನು ಕೂಡ ನಿಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿ ಚೆಕ್ ಮಾಡಿಕೊಳ್ಳಿ. ಇನ್ನು ಬ್ಯಾಂಕ್ ಅಕೌಂಟ್ನಲ್ಲಿರೋ ಹೆಸರು, ಆಧಾರ್ನಲ್ಲಿರೋ ಹೆಸರು ತಾಳೆಯಾಗದೇ ಇದ್ದರೂ ಕೂಡ ಹೀಗಾಗಬಹುದು. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಆಗಿದ್ದರೆ ಬ್ಯಾಂಕ್ ಅಕೌಂಟ್ ಹೆಸರು ತಿದ್ದುಪಡಿ ಮಾಡೋಕ್ಕೆ ಬ್ಯಾಂಕ್ಗೆ ಭೇಟಿ ಮಾಡಬೇಕು. ಇನ್ನು ನಿಮ್ಮ ಮೊಬೈಲ್ನಲ್ಲಿಯೇ ಪರಿಹಾರದ ಹಣ ಜಮಾ ಆಗದೇ ಇರೋ ರೈತರ ಪಟ್ಟಿ ಮತ್ತು ಕಾರಣ ತಿಳಿಯೋದಾದರೆ ಹೀಗೆ ಮಾಡಿ. ಕಂದಾಯ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಿ. ಮೊದಲಿಗೆ ಪರಿಹಾರ ಫಾರ್ಮರ್ ಲಿಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ವಿಲೇಜ್ ವೈಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೂರನೇದಾಗಿ ಈ ಪೇಜಲ್ಲಿ ವರ್ಷ 2023-24 ಅಂತ ಸೆಲೆಕ್ಟ್ ಮಾಡಿ. ಸೀಸನ್ನನ್ನು ಸೆಲೆಕ್ಟ್ ಮಾಡಿ. ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಳಿ. ವಿಪತ್ತಿನ ವಿಧ ಬರ ಎಂದು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ನಿಮ್ಮ ಹಳ್ಳಿಯನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಅಲ್ಲಿ ಪೇಮೆಂಟ್ ಫೈಲ್ಡ್ ಕೇಸಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಗೆಟ್ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಹಳ್ಳಿಯ ಬರ ಪರಿಹಾರ ಹಣ ಬಂದಿರುವ ಎಲ್ಲ ರೈತರ ಪಟ್ಟಿ ಮತ್ತು ಕಾರಣ ವಿವರವೂ ಕೂಡ ಇರುತ್ತದೆ.